ಪಠಾಣ್ ಡ್ರೆಸ್ ಹಾಕಿದ ತಕ್ಷಣ ನನಗೆ ಆಕ್ಚುಲಿ ಅವಕಾಶ ಬಂದಿದ್ದೆ. ನಾನು ಅಜ್ಮೀರ್ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಕೇಳಿರ್ಬೋದು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಇವರೆಲ್ಲ ಹೋಗಿದ್ದಾರೆ. ಸೊ ನಾನು ಅಲ್ಲಿ ಹೋಗಿ ಬಂದು 2 ದಿನಕ್ಕೆ ನನಗೆ ಫೋನ್ ಬರುತ್ತೆ, ಪಠಾಣ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಸರ್ ಟೈಗರೇ ಅದು. ನಾನು ಓದಿದ ಸ್ಕೂಲಲ್ಲೇ ಅವ್ರ ತಂದೆ ಓದಿದ್ದು ಸರ್. ಅವ್ರ ಫೋಟೋನೇ ಇದೆ ಸರ್. ಏನ್ ಸರ್ ಆ ದೇಹ, ಆ ಗಚ್ಚು, ಆ ಮೀಟ್ರು, ಆ ತಾಕತ್ ಯಾರು ಇಲ್ಲ ಸರ್ ಕನ್ನಡ ಇಂಡಸ್ಟ್ರಿಲಿ ಅವ್ರು ಬಿಟ್ರೆ. ಸರ್ ಅವರು ಅಂದ್ರೆ ಊಟ ಸರ್ ಅಲ್ವಾ. ಲಾಸ್ಟ್ ಅವ್ರು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅವ್ರ ಮನೇಲಿ ಎಂತ ವ್ಯಕ್ತಿ ಸರ್. ಆ ಬಿರಿಯಾನಿ ತಿನ್ಸಿ ಕೂಡ್ಸಿ ಇರೋ ಬೀಡ ತಿನ್ಸಿ ಬೆನ್ ತಟ್ಟಿ ಕಳ್ಸೋರು ಸರ್. ಅನ್ನ ಹಾಕಿದ ಕೈ ಎಲ್ಲಾ ಕಡೆ ತಿದ್ದೋದು ಸರ್. ಅವ್ರು ಬಿಟ್ರೆ ಯಾರು ಆ ತರ ಪ್ರೀತಿ ಕೊಡಕ್ ಸಾಧ್ಯ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ದೇವ್ರೇನಾದರೂ ನಾನು ನಿನಗೊಂದು ಮುತ್ತು ಕೊಡ್ತೀನಿ ಅಂತಂದರೆ ನೀವೇನು ಮಾಡ್ತೀರಾ? ಮುತ್ತು ಕೊಡ್ಸ್ಕೊತಿರೋ ಇಲ್ಲೋ? ಅದೇ ಒಂದು ಹೆಸರಿನ ವ್ಯಕ್ತಿ ಜೊತೆಗೆ ಮಾತುಕತೆ ಶುರು ಆದಾಗ ಏನಾಗುತ್ತೆ, ಗಾಡ್ ಕಿಸ್ ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಕಿಸ್ ಯು. ಏನು ಸರ್ ಇದು ಗಾಡ್ ಕಿಸ್ ಯು ಅಂದರೆ? ಸಲಾಮ್ ಅಲೈಕಮ್ ಬಾಯ್ ಆರ್ ಬಾಯ್ ಜಾನ್ಸ್. ಎಲ್ರಿಗೂ ನಮಸ್ತೆ. ಹಾಗೆ ಕ್ಯಾಮ್ರಾಮನ್ಸ್ ಅಂತ ಹೇಳಿ. ಗಾಡ್ ಕಿಸ್ ಯು. ಸಲಾಮ್ ಅಲೈಕಮ್ ಬಾಯ್ ಆರ್ ಬಾಯ್ ಜಾನ್ಸ್. ಆಲ್ ಕ್ಯಾಮ್ರಾಮನ್ಸ್ ಗಾಡ್ ಕಿಸ್ ಯು. ಸೊ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಅನಿಲ್ ಸಿದ್ದು ಸರ್. ತುಂಬ ಖುಷಿ ಆಯಿತು ಸರ್ ನೀವು ಗಾಡ್ ಕಿಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ನನಗದೊಂದು ಪ್ರೈಡ್ ಮೂಮೆಂಟ್. ಲೈಕ್ ಎಲ್ರಿಗೂ ಸ್ಟಾರ್ಸ್ ಇರುತ್ತೆ, ಇಲ್ಲ ಒಂದು ಸರ್ನೇಮ್ಸ್ ಇಟ್ಕೊಳ್ತಾರೆ. ನಿಮ್ಮದು ಬ್ರ್ಯಾಂಡೇ ಅದು? ನನ್ನ ಬ್ರ್ಯಾಂಡ್ ಗಾಡ್ ಕಿಸ್ ಯು ಸರ್. ನಾನು ಕ್ಯಾರಿ. ದೇವ್ರು ಯಾವತ್ತು ಬಂದು ಮುತ್ತು ಕೊಟ್ಟ ನಂಗೆ ಫಸ್ಟ್ ಹೇಳಿ ಸರ್. ಇದು ನಾನು ಸ್ಕೂಲಲ್ಲಿದ್ದೆ, ನಾನು ಓದಿದ್ದು. ಅಲ್ಲ ಸ್ಕೂಲಲ್ಲಿ ಯೂಶಲಿ ಹೇಳ್ಬಿಡ್ತೀನಿ, ಎಲ್ಲಿ ನಿಜ ಹೇಳ್ಬಿಡ್ತೀನಿ ಇದು ಹೇಗೆ ಹುಡ್ತು ಅಂತ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಆನೆಸ್ಟ್ಲಿ. ನಾವು ಓದಿದ್ದು ಕ್ರಿಶ್ಚಿಯನ್ ಸ್ಕೂಲ್. ಅಲ್ಲಿ ನಾವು ಹಿಂದೂಸ್ ಆದ್ರೂ ಈ ಚರ್ಚ್ಗೆ ಕರ್ಕೊಂಡು ಹೋಗ್ತಾರೆ ಒಂದು ಪೀರಿಯಡ್. ಆಗ ನಾನು ಲೈನಲ್ಲಿ ಹೋಗ್ಬಿಡ್ತಾ ಇದ್ದೆ. ಅಲ್ಲಿ ಏನಾಗುತ್ತೆ, ಫಾದರ್ ಬಂದು ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಅಂತ ಒಬ್ಬೊಬ್ರಿಗೂ ಹಿಂಗೆ ಕಳಿಸ್ತಾರೆ. ನಾನು ಏನ್ ಗುರು ಯಾವಾಗ್ಲೂ ಗಾಡ್ ಬ್ಲೆಸ್ ಯು, ಫಾದರ್ ಗಾಡ್ ಕಿಸ್ ಯು ಅಂದ್ಬಿಟ್ಟೆ. ಅವತ್ತಿಂದ ಸ್ಕೂಲಿಂದ ನಾನು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಬಂದಿದ್ದೆ. ಮುತ್ತು ಯಾರು ಕೊಟ್ಟಿಲ್ಲ ಹುಡುಗಿಯರು ಯಾರು? ಈ ಫಿಗರ್ ಯಾರು ಸರ್? ಇದು ಈಗ ಬೇರೆ, ಇದು ಈಗ ಕಲ್ಟ್ ಡೇಂಜರ್ ಫಿಗರ್ ಸರ್. ಆ ಟೈಮಲ್ಲಿ ನಿಮ್ದು ಫಿಗರ್ ನೋಡಿ ಸರ್. ಹುಟ್ಟದಾಗಿಂದ ಇದೇ ಕಲ್ಟು, ಇದೇ ಗತ್ತು, ಇದೇ ವಿಲನ್ ಆಗೇ ಮಾಡಿದೀನಿ. ನನ್ನ ಫಸ್ಟ್ ಸಿನಿಮಾ ಸಿಲಿಕಾನ್ ಸಿಟಿಯಿಂದ ಆ ಕರ್ಲಿ ಲುಕ್ಗೆ ಜನ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಈ ಖಡಕ್ ಆಗಿ ಪಠಾಣ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ಭಾಳ ಹೆಮ್ಮೆ ಇದೆ. ಯೂಶಲಿ ಒಂದು ಸಿನಿಮಾದ ಪ್ರೆಸ್ ಮೀಟ್ ಅಂತ ಅಂದಾಗ, ಅದು ಪ್ರೆಸ್ ಮೀಟ್ 1 ಆಗಲಿ 2 ಆಗಲಿ 3 ಆಗಲಿ, ಆ ಸಿನಿಮಾದ ಒಂದಷ್ಟು ಗೆಟಪ್ಗಳನ್ನು ಕ್ಯಾರಿ ಮಾಡೋದು ಸರ್ವೇ ಸಾಮಾನ್ಯ. ಬಟ್ ನಿಮ್ಮ ಇಡೀ ಸಿನಿಮಾ ತಂಡದಲ್ಲಿ ನಿಮ್ಮದೊಂದು ತುಂಬ ವಿಚಿತ್ರವಾಗಿ ವೈಭವೀಕರಿಸಿ ಇವೆಲ್ಲವೂ ಹಾಕೊಂಡು ಚೆನ್ನಾಗಿರುತ್ತೆ. ಅಂದ್ರೆ ಇದು ಹಾಕೊಂಡಾಗ ಏನೋ ಬೇರೆ ಥರ ಫೀಲ್ ಬರುತ್ತಾ ಸರ್? ಆ ಥರ ಅಲ್ಲ, ಅಲ್ಲ ಫೀಲ್ ಹೇಳ್ತೀನಿ ಸರ್. ಇದು ಇಲ್ಲಿರಲಿ ಸರ್, ಚೆನ್ನಾಗಿ ಕಾಣುತ್ತೆ ಸರ್, ಚೆನ್ನಾಗಿ ಕಾಣುತ್ತೆ ಸರ್. ಇರಲಿ ಸರ್. ಸರ್ ನಾನೊಬ್ಬ ಹಿಂದೂ ಆಗಿ ಈ ಮಾತು ಹೇಳಿದ್ರೆ ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೂ ಹೇಳ್ಬಿಡ್ತೀನಿ ಸರ್. ಈ ಪಠಾಣ್ ಡ್ರೆಸ್ ಹಾಕಿದ ತಕ್ಷಣ ನನಗೆ ಆಕ್ಚುಲಿ ಅವಕಾಶ ಬಂದಿದ್ದೆ. ನಾನು ಅಜ್ಮೀರ್ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಕೇಳಿರ್ಬೋದು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಇವರೆಲ್ಲ ಹೋಗಿದ್ದಾರೆ. ಸೊ ನಾನು ಅಲ್ಲಿ ಹೋಗಿ ಬಂದು 2 ದಿನಕ್ಕೆ ನನಗೆ ಫೋನ್ ಬರುತ್ತೆ, ಪಠಾಣ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ತಗೊಳಪ್ಪ, ದೇವ್ರ ಆಶೀರ್ವಾದ. ಸೊ ಅದಕ್ಕೊಂದು ಬೆಲೆ ಕೊಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ. ಜೊತೆಗೆ ಸಿನಿಮಾನು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೂಪರ್, ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ನಮ್ಮ ಪದ್ಮಾವತಿ ಫಿಲ್ಮ್ಸ್, ಲೈಕ್ ನಮ್ಮ ಬಲರಾಮ ಅಂದ್ರೆ ಯಾರು ಆಗ್ತಾರೋ ಬಿಡ್ತಾರೋ, ಈ ಪಠಾಣ್ ಅನ್ನು ಬೇರೆ ಲೆವೆಲ್ಗೆ ಹೆಚ್ಕೊಂಡು ಹೋಗುತ್ತೆ ಅನ್ನೋ ಒಂದು ಪಾಸಿಟಿವ್ ಮೂಡಲ್ಲಿ ಇದೆ. ಬಹಳಷ್ಟು ಸಿನಿಮಾಗಳನ್ನ ಮಾಡ್ತಾ ಕಲಾವಿದರು, ಗುರು ನನ್ನ ಕ್ಯಾಲಿಬರ್ಗೆ ಒಂದು ಸಖತ್ತಾಗಿರೋ ಪಾತ್ರ, ಸಖತ್ತಾಗಿರೋ ಸಿನಿಮಾದ ಪಾರ್ಟ್ ನಾನು ಆಗಬೇಕು ಅನ್ನುವಂತಹ ಹೊಟ್ಟೆ ಹಸಿವು ತುಂಬ ಇರುತ್ತೆ ಅವ್ರಿಗೆ. ಅದ್ರಲ್ಲಿ ನೀವು ಒಬ್ರು ಆಗಿದ್ರಾ ಅಥವಾ ಹೇಗಿತ್ತು ಮೈಂಡ್ ಸೆಟ್ ಅಪ್ ಟು ಬಲರಾಮ ದಿನಗಳು? ಸರ್ ನಂಗೆ ಮೊದಲನೇ ಊಟನೇ ಭರ್ಜರಿ ಕೊಟ್ಬಿಡ್ತೀವಿ. ಹೌದಾ? ನಮ್ಮ ಕನ್ನಡ ಇಂಡಸ್ಟ್ರಿ ತೊಗೊಂಡಿದ ತಕ್ಷಣ ಫಸ್ಟ್ ಮೇನ್ ವಿಲನ್ ಸಿಲಿಕಾನ್ ಸಿಟಿ ಕಟ್ ಮಾಡಿದ್ರೆ A+ ಹೀರೋ. ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದೆ. ಈಗ ಮತ್ತೆ ಹೀರೋ ಮಾಡ್ಲಾ ವಿಲನ್ ಮಾಡ್ಲಾ, ಎರಡು ಅಷ್ಟು ಟೇಸ್ಟ್ ಫುಡ್. ಅದಾದ್ಮೇಲೆ ಅರಿವಾದೆ ಸರ್. ಅಂದ್ರೆ ನಾನೇ ಅರ್ಚ್ಕೊಂಡೆ, ನಾವು ಜನಕ್ಕೆ ಏನ್ ಮೆಸೇಜ್ ಕೊಡ್ತೀವಿ ಸರ್. ಸಿಕ್ಕಿದ ಪಕ್ಕಿದೆಲ್ಲ ನಾನು ಮಾಡಲಿಲ್ಲ. ವೆರಿ ಶಾರ್ಟ್ ಮೂವೀಸ್ ನಾನು ಮಾಡಿರೋದು, ಒಂದು 7-8 ಸಿನಿಮಾ ಮಾಡಿರ್ತೀನಿ ಸರ್. ಕ್ಯಾರೆಕ್ಟ್ರು ಆ ಕಾಲದಲ್ಲಿ ಹೇಗೆ ಸರ್ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರೆ, ಆ ಕ್ಯಾರೆಕ್ಟರ್ ನೋಡಿ ಎಷ್ಟು ಒಳ್ಳೇದು, ಎಷ್ಟು ಕರಗ್ತಾನೆ, ಇಲ್ಲ ಎಷ್ಟು ಒಂದು ಬುದ್ಧಿ ಮಾತು ಹೇಳ್ಕೊಡ್ತಾನೆ, ಇಲ್ಲ ಅಣ್ಣ ತಮ್ಮನ ಸಂಬಂಧ, ಇಲ್ಲ ಒಂದು ತಂದೆ ತಾಯಿಗೆ ಏನು ಬೆಲೆ ಕೊಡಬೇಕು,
ಒಂದು ಹೇಗೆ ಅಕ್ಕ ತಂಗಿರನ್ನ ಪ್ರೀತಿಸ್ಬೇಕು, ಇಲ್ಲ ನೋಡೋ ಒಂದು ಎಲ್ಲ ಸರ್ ಕಲಿಕೆ. ಆ ಕಾಲದವರು ಇಲ್ಲ ಹಳೆ ಸಿನಿಮಾನ ಈಗಲೂ ಏನಕ್ಕೆ ಅಷ್ಟು ಪ್ರೀತಿಸ್ತಾರೆ ಹೊಗಳ್ತಾರೆ ಅಂದ್ರೆ ಆ ಒಂದು ಪಾತ್ರಗಳು ಸರ್. ಆಮೇಲೆ ಕಾಂಟೆಂಟ್ ಹಂಗೆ ಡೆಲಿವರಿ ಮಾಡ್ತಿದ್ರು ಅವರು. ಈ ಸಿನಿಮಾದಲ್ಲಿ ಸರ್ ನಾನು ಒಪ್ಕೊಂಡಿದ್ದ ಕಾರಣ ಅದಕ್ಕೆ. ಯೂಶಲಿ ಬಲರಾಮನ ದಿನಗಳು ಅಂತಂದಾಗ ನಾನು ಬಲರಾಮನ ಜೊತೆಗಿನ ಟ್ರಾವೆಲ್, ಆ ಶೂಟಿಂಗ್ ಬಗ್ಗೆ ಅದು ನನ್ನ ಕರ್ತವ್ಯ, ನಾನು ಮಾತಾಡ್ತೀನಿ. ಬಟ್ ನನಗಿಲ್ಲಿ ತುಂಬ ಕ್ಯೂರಿಯಸ್ ಅನಿಸಿದ್ದು, ವಿನೋದ್ ಪ್ರಭಾಕರ್ ಅವರ ತಂದೆ ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ನೆನಪು, ಅದನ್ನು ತುಂಬ ಪ್ರೌಡಾಗಿ ನೀವು ಅದನ್ನು ಹೇಳ್ತೀರಿ ಅಂತ ನಾನು ಭಾವಿಸ್ತೀನಿ. ನೋಡೋಣ, ಟೈಗರ್ ಪ್ರಭಾಕರ್ ಅಂದರೆ ಸರ್ ಟೈಗರೇ ಅದು. ನಾನು ಓದಿದ ಸ್ಕೂಲಲ್ಲೇ ಅವ್ರ ತಂದೆ ಓದಿದ್ದು. ಅಬ್ಬಬ್ಬಾ ಸರ್ ಅವ್ರ ಫೋಟೋನೇ ಇದೆ ಸರ್. ಏನ್ ಸರ್ ಆ ದೇಹ, ಆ ಗಚ್ಚು, ಆ ಮೀಟ್ರು, ಆ ತಾಕತ್ ಯಾರು ಇಲ್ಲ ಸರ್ ಕನ್ನಡ ಇಂಡಸ್ಟ್ರಿಲಿ ಅವ್ರು ಬಿಟ್ರೆ ಅಲ್ವಾ. ಬಟ್ ನಾನು ಸರ್ ಆ ಜಲಕ್ಕೂ ವಿನೋದ್ ಸರ್ ಅಲ್ಲಿ ನೋಡಿದೆ ಸರ್, ಆಕ್ಟ್ ಮಾಡ್ತಾ ಇದ್ರು ಸರ್ ಅವ್ರ ತಂದೆ ಬರ್ತಾರೆ. ಅಂದ್ರೆ ಅದೇ ಒಂದು ಫೇಸು, ಅದೇ ಒಂದು ಇದು, ಲೈಕ್ ವೆರಿ ಬ್ಲೆಸ್ಡ್ ಸರ್. ಅವ್ರ ಜೊತೆ ಆಕ್ಟ್ ಮಾಡಕ್ ಅವಕಾಶ. ಐ ಮೀನ್ ನಾನು ಚಿಕ್ಕವನು, ಬಟ್ ಅವ್ರ ಮಗ ಅದೇ ಬ್ಲಡ್. ಅವ್ರ ಜೊತೆ 2 ಸಿನಿಮಾ ಮಾಡಿದೆ, ಇದು 2ನೇದು. ವರದಾ ಮಾಡಿದ್ದೆ. ತುಂಬಾ ಖುಷಿ ಆಯ್ತು ಸರ್. ಅಲ್ಲ, ಇವನ್ ವರದಾದಲ್ಲೂ ಕೂಡ VP ಅವರ ಸ್ವ್ಯಾಗು, ಆಮೇಲೆ ಆ ಲುಕ್ಗಳು, ಆ ಕನ್ಸಿಸ್ಟೆನ್ಸಿ ಟುವರ್ಡ್ಸ್ ದ ಕ್ಯಾಮ್ರಾ, ಅದೆಲ್ಲವೂ ಬ್ರಿಲಿಯಂಟ್ ಆಗಿತ್ತು. ಬಟ್ ಟೈಗರ್ ಪ್ರಭಾಕರ್ ಅಂದಾಗ 5 ಭಾಷೆಗಳಲ್ಲಿ ತಮ್ಮನ್ನ ತಾವು ಸೀಲ್ ಹಾಕ್ತಾರೆ. ಅಂದರೆ ಯಾವ ಭಾಷೆಯಲ್ಲೂ ಕೂಡ ಈ ಥರದ ಆ್ಯಕ್ಟ್ ಮಾಡ್ಬೋದಾ ಅನ್ನೋಂಥ ಡೌಟ್ ಕ್ರಿಯೇಟ್ ಮಾಡ್ತಾರೆ. ಈ ಕನ್ವಿಕ್ಷನ್ ಹೆಂಗಿರುತ್ತೆ ಒಬ್ಬ ಆರ್ಟಿಸ್ಟಿಗೆ? ಅಂದರೆ ನಾನು ಹೇಳ್ತಾ ಇರೋದು, ನಿಮ್ಮ ಸೀನಿಯರ್ಸ್ ಅವರು, ನೀವು ಅವ್ರನ್ನ ಸೆಲೆಬ್ರೇಟ್ ಮಾಡಿದ್ದೀರಿ, ಬಟ್ ಅದನ್ನು ನೀವು ಪುನಃ ಮೆಲಕ್ಕೆ ಹಾಕೋದಾದರೆ ಎಷ್ಟು ಸ್ಟ್ರಾಂಗ್ ಆಗಿ ಅವರು ಅಪೀಲ್ ಮಾಡ್ತಾ ಇದ್ರಲ್ಲ ಪಾತ್ರಗಳನ್ನ ಟೈಗರ್ ಪ್ರಭಾಕರ್ ಅವರು? ಸರ್ ನಾವು ಅದನ್ನೆಲ್ಲ ಏನು ಕಲಿತೆ ಅಂದರೆ ನೋಡಿ ಅವ್ರನ್ನೆಲ್ಲ ಸರ್, ಕಲೆಗೆ ಭಾಷೆ ಇಲ್ಲ ಸರ್. ವೆರಿ ಟ್ರೂ. ಇಟ್ಸ್ ಫ್ಲೇವರ್. ಭೋಜನ ಅಷ್ಟೇ ಸರ್. ಚೆನ್ನೈಯಲ್ಲಿ ತಿಂದ್ರು ಅದೇ ಊಟ, ಹೈದರಾಬಾದಲ್ಲಿ ತಿಂದ್ರು ಅದೇ ಊಟ, ಕೇರಳದಲ್ಲಿ ತಿಂದ್ರು ಅದೇ ಊಟ, ಆದ್ರೆ ಟೇಸ್ಟ್ ಇವರು ದೊಡ್ಡವರೆಲ್ಲ ಅದನ್ನೇ ಹೇಳ್ಕೊಟ್ಟಿರೋದು. ಚಿನ್ನು ಕಲೆಗೆ ಭೇದ ಭಾವನೆ ಇಲ್ಲ ಸರ್. ನಾನು ತಮಿಳ್ ಸಿನಿಮಾ ಮಾಡಿದ್ದೀನಿ ಸರ್, ಹನ್ಸಿಕಾ ಜೊತೆ ಒಂದು ಗಾರ್ಡಿಯನ್ ಮಾಡಿದೆ, ಈಗ ಇನ್ನೊಂದು ಮಾಡ್ತಾ ಇದ್ದೀನಿ. ಸೊ ನನಗೇನು ಗೊತ್ತಾ ಸರ್, ಕ್ಯಾರೆಕ್ಟರ್ ಜೀವಿಸ್ತೀನಿ ನಾನು. ಈ ಕ್ಯಾರೆಕ್ಟ್ರು ನಾನು ಮಾಡ್ಬೋದಾ ಅಂತ ಫಸ್ಟ್ ಡೈರೆಕ್ಟರ್ ಕೇಳ್ಕೊಂಡ್ಬಿಡ್ತೀನಿ. ನಂದು ಎಷ್ಟು ಸೀನ್ ಇರುತ್ತೆ, ಇಲ್ಲ ನಾನು ಹೇಗೆ ಸಾಯ್ತೀನಿ, ಇಲ್ಲ ನಾನು ಹೇಗೆ ತೊಗೊಂಡೋಗಿದ್ದೀರಾ ಕ್ಯಾರಿ ಫಾರ್ವರ್ಡು, ನನಗೆ ಏನು ಡಿಸ್ಕ್ರಿಪ್ಷನ್ ಸಣ್ಣ ಕ್ಲಾರಿಟಿ ತೊಗೊಳ್ತೀರಾ ಫಸ್ಟ್? ತೊಗೊಳ್ತೀನಿ ಸರ್. ಇಲ್ಲ ಅಂದ್ರೆ ನಾನು ಪ್ರಿಪೇರ್ ಆಗಿ ಕಷ್ಟ ಆಗುತ್ತೆ. ನಾನು ಅದನ್ನ ತೊಗೊಂಡು ಜಡ್ಜ್ಮೆಂಟ್ ಮಾಡ್ತೀನಿ ಸರ್. ಸುಮ್ಮನೆ ಬಂದು ಕರೆದ್ರು ಸರ್ ನಾನು ಇದಕ್ಕೆ ಆಪ್ಟ್ ಆಗ್ತೀನ, ನನ್ನೇ ಏನಕ್ಕೆ ಸುಮ್ಮನೆ ಮಾಡ್ತೀನಿ, ಇಲ್ಲ ಏನೋ ಪ್ಯಾಷನ್ ಅಂತ ಮಾಡಬಾರ್ದು. ಐ ಥಿಂಕ್ ಒಳ್ಳೆ ಕಾಲ್ ಇದು. ಅಂದ್ರೆ ಒಂದು ಸಣ್ಣ ಅವೇರ್ನೆಸ್ ಇದು. ಕಾನ್ಸಿಯಸ್ ಆಗಿದ್ರೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ಬೋದು, ಬಟ್ ಒಂದು ಒಳ್ಳೆ ಸಿನಿಮಾದ ಪಾತ್ರವಾದಾಗ ನಿಮಗೆ ಲೈಫ್ ತುಂಬಾ ಲಾಂಗ್ ಇರುತ್ತೆ. ಸರ್ ಮೊನ್ನೆ ನಾನು ಚಂದನವನ ಅಂತ ಒಂದು ಪ್ರೋಗ್ರಾಮ್ಗೆ ಹೋಗ್ತೀನಿ KFI. ಸರ್ ಅಲ್ಲಿ ಎಷ್ಟು ಕಲಿತೆ ಅಂದ್ರೆ, ಐ ಥಿಂಕ್ ನಿಮ್ಮ ಚಾನಲಲ್ಲೇ ನಾನು ಹೇಳ್ತಾ ಇರೋದು, ಇದು ಒಳ್ಳೆ ಸುದ್ದಿ ಆಗುತ್ತೆ ಸರ್. ನಾವು ಯಂಗ್ಸ್ಟರ್ಸು ಬರೀ ಸಿನಿಮಾ ಅಂದರೆ ಆ್ಯಕ್ಟಿಂಗು, ಇಲ್ಲ ನಾವು ಹಾಕೋ ಬಟ್ಟೆ, ಇಲ್ಲ ಫ್ಯಾನ್ಸು, ಪೋಸ್ಟ್ ಮಾಡೋದು, ಲೈಕ್ಸು, ಕಮೆಂಟ್ಸು ಇಷ್ಟೇ ಅಲ್ಲ ಸರ್. ನನಗೂ ಅಲ್ಲಿ ಹೋದ್ಮೇಲೆ ನಾನು ಅರ್ಚ್ಕೊಂಡಿದ್ದು, ಒಬ್ಬ ಸಿನಿಮಾ ಮಾಡೋಕ್ಕಾದ್ರೆ ಹಿಂದೆ ಪ್ರೊಡ್ಯೂಸರ್ಸು ಇಲ್ಲ ಡೈರೆಕ್ಟರ್ಸು, ಅಲ್ಲಿ ಹಿಂದೆ ಏನೇನು ಕಷ್ಟ ಅಂದರೆ ಸಬ್ಸಿಡಿ ಎಷ್ಟು ವರ್ಷದಿಂದ 10 ಲಕ್ಷ ಇದೆ ಅಂತ ಗೊತ್ತಾ? ಹೌದು ಹೌದು ಹೌದು. ಈಗ 25 ಲಕ್ಷಕ್ಕೆ ಜೈಮಾಲಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು. ಮತ್ತೆ ಬಿಹಾಫ್ ಆಫ್ ಗೌರ್ಮೆಂಟ್ ಪ್ರಭಾಕರ್ ಸರ್ ಬಂದು ಮಾತಾಡೋದು, ಎಂತ ಅದ್ಭುತ ಮಾತು ಸರ್. ರೀ ಹಿಂದಿನ ಕಾಲದ ಸಿನಿಮಾಗಳು ನೋಡ್ರಿ ಹೆಂಗಿತ್ತು, ಆ ಥರ ಸಿನಿಮಾಗಳು ಮಾಡಿ ಸರ್. ನನ್ಗೆ ಒಂದ್ಸಲ ಜರಕ್ ಹೊಡೆದ್ಬಿಟ್ಟು ತುಂಬಾ ಸ್ಟ್ರೈಕಿಂಗ್ ಪಾಯಿಂಟ್ ಆಗಿದ್ದು ಸತ್ಯ, ಅದು ತುಂಬಾ ಒಳ್ಳೆ ವಿಷಯ ಅದು ಸರ್. ಕ್ಯಾರೆಕ್ಟ್ರು ಈಗ ಎಲ್ಲ ಬ್ಲಡ್ ಇಶ್ಯೂ, ಹೀರೋಯಿಸಮು, ಏನು ಸರ್ ಏನು ಮೆಸೇಜ್ ಕೊಡ್ತಾ ಇದ್ರ? ಎಕ್ಸಾಂಪಲ್ ನಮ್ಮ ವಿನೋದ್ ಸರ್ದು ಮಾದೇವ ಸರ್, ಏನ್ ಸಿನಿಮಾ ಸರ್ ಅದು. 2-3 ಡೈಲಾಗ್ ಅಷ್ಟೇ ಹೊಡೆದಿರೋದು, ಆದ್ರೂ ಸಿನಿಮಾ ಜನ ಪ್ರೀತಿಸಿಲ್ವಾ? ಒಂದು ಕಥೆ, ಫ್ಯಾಮಿಲಿ, ಏನು ಲೈಕ್ ಅವ್ರಿಗೆ ಫೀಮೇಲ್ ಫ್ಯಾನ್ಸ್ ಬಂದ್ರು ಅಂದ್ರೆ ಮನೆ ಹೆಣ್ಣು ಮಕ್ಳೆಲ್ಲ ಈಗ ವಿನೋದ್ ಸರ್ ಅಷ್ಟು ಪ್ರೀತಿ ಕೊಡ್ತಾ ಇದಾರೆ. ಸೊ ನಾನು ಯೋಚನೆ ಮಾಡಿದೆ ಸರ್, ನಾನು ಮಾಡೋ ಪಾತ್ರಗಳು ಹೇಗಿರ್ಬೇಕು ಅನ್ನೋ ಛೂ ಅಂತ ಉಗಿಸ್ಕೊಂಬಾರ್ದು. ಅಪ್ಪ ಹಿಂಗಿದ್ದವ್ ಹಿಂಗ್ ಚೇಂಜ್ ಆದ, ಇಲ್ಲ ಇದನ್ನ ನೋಡಿ ಅವ್ರು ಕಲಿಯೋ ತರ ಏನೋ ಇರ್ಬೇಕು. ಈ ತರದ ಪಾತ್ರ ತುಂಬಾ ಡೇಂಜರಸ್ ನಮ್ಮ ರಿಯಲ್ ಲೈಫ್ಗೆ ಅನ್ನುವಂಥದ್ದು ಸರ್. ನಾನು ಆನೆಸ್ಟ್ ಆಗಿ ಆತರ ಸುಮಾರು ಪಾತ್ರ ಬಿಟ್ಬಿಟ್ಟಿದ್ದೀನಿ ಸರ್. ನಾನು ಇಂಡಸ್ಟ್ರಿಗೆ ಅಳಬ, ಬಟ್ ಅನುಭವಿಸ್ತಾ ಸರ್ ಅಲ್ವಾ. ಎಲ್ಲ ತಿಳ್ಕೊಂಡು ಅಪ್ಪು ಸರ್ ಜೊತೆ, ಸುದೀಪ್ ಸರ್ ಜೊತೆ, ದರ್ಶನ್ ಸರ್ ಜೊತೆ, ಎಲ್ಲರ ಜೊತೆ ಒಡನಾಟ ತುಂಬಾ ಚೆನ್ನಾಗಿ ಇಟ್ಕೊಂಡು
ತುಂಬಾ ತಿಳ್ಕೊಂಡ್ಬಿಟ್ಟಿದೀವಿ ಸರ್. ಸೊ ಅದರಿಂದ ಪ್ರೋಸೆಸ್ ನಿಧಾನ ಆದ್ರೂ ಗೆಲುವು ಒಂದಲ್ಲ ಒಂದಿನ ಪ್ರೀತಿ ಜನರು ಕೊಟ್ಟೆ ಕೊಡ್ತಾರೆ. ವೆರಿ ಟ್ರೂ, ವೆರಿ ಟ್ರೂ. ಸೊ ಅದು ಒಳ್ಳೆ ರೀತಿಲಿ ಗಳಿಸ್ಕೊಳ್ಳೋಣ. ಇಲ್ಲ, ಅಪೂರ್ಣ ಅಂದಾಗ ನಾನು ಕೂಡ ಒಂದು ಸೆಕೆಂಡ್ ಫೀಲ್ ಆದೆ. ಸುಮ್ಮನೆ ಆ ಒಂದು ದಿನಗಳು ಬೇಡ, ಆ ಒಂದು ದಿನ 3 ವರ್ಷ ನನ್ನ KCC ಕರ್ಕೊಂಡು ಹೋಗ್ತಾರೆ ಸರ್. ಅವರೇ ಕ್ಯಾಪ್ಟನ್ ಅಪೂರ್ಣ. ಅಪ್ಪು. ನಾನು ಅವ್ರನ್ನ ಅಪ್ಪು ಸರ್ ಅಂತೀವಿ. ಏನಕ್ಕೆ ಅಂತ ತೋಳಿ, ಈಗ ಸುದೀಪ್ ಸರ್ಗೆ ನಾವು ಎಲ್ಲರೂ ದೀಪಣ್ಣ ಅಂತ ಕರಿತೀವಿ. ಎಲ್ಲ ದರ್ಶನ್ ಸರ್ಗೆ ಡಿ ಬಾಸ್ ಅಂತಾರೆ ಎಲ್ರಿಗೂ. ಬಟ್ ಇವ್ರಿಗೆ ಮಾತ್ರ ಯಾಕೋ ಶಿವಣ್ಣನೇ ತೋಳಿ, ಅವ್ರ ಮನೆ ಬ್ಲಡ್ಡೆ ಶಿವಣ್ಣ ಅಂತೀವಿ. ಆದ್ರೆ ಅಪ್ಪು ಅಣ್ಣ ಅಂತ ನಾವು ಯಾರು ಅಷ್ಟು ಕರಿಯಲ್ಲ, ಅಪ್ಪು ಸರ್ ಅಂತಾನೆ ಅಂತೀವಿ. ಸರ್ ಅವರು ಅಂದ್ರೆ ಊಟ ಸರ್ ಅಲ್ವಾ. ಲಾಸ್ಟ್ ಅವ್ರು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅವ್ರ ಮನೇಲಿ ಎಂತ ವ್ಯಕ್ತಿ ಸರ್. ಆ ಬಿರಿಯಾನಿ ತಿನ್ಸಿ ಕೂಡ್ಸಿ ಇರೋ ಬೀಡ ತಿನ್ಸಿ ಬೆಂತಟ್ಟಿ ಕಳ್ಸೋರು ಸರ್. ಅವ್ರದ್ದು ಹಾಕಿದ ಕೈ, ಅವ್ರದೊಂದು ತುಂಬಾ ಸೆನ್ಸಿಬಲ್ ಫೀಲಿಂಗ್. ಅಂದ್ರೆ ಹಿಂಗ್ ಮುಟ್ಟೋರ್ ಹಿಂಗೆ ಅಲ್ವಾ. ನಾನು ಸರ್ ಅವರು ಹೈಟ್ ಸ್ವಲ್ಪ ಶಾರ್ಟ್ ಆಗಿದ್ದಾರೆ. ಒಂದು ಫೋಟೋ ಇದೆ, ನಾನು ಯಾವಾಗ್ಲೂ ಹೋದ್ರೆ ಅವ್ರಿಗೆ ಅವ್ರ ತರನೇ ಹಿಂಗ್ ಬಗ್ತೀನಿ. ಅವ್ರ ಮುಂದೆ ಕೂಡ ಹಂಗೆ ಯಾರೇ ಬಂದ್ರು ಅದು ನಾವ್ ಅಲ್ಲಿಂದಾನೆ ಸರ್ ಎಲ್ಲ ಕಲ್ತಿದ್ದು. ಅಪೂರ್ಣ ಏನೋ ಸ್ವಲ್ಪ ನಿಮ್ಗೆ ಆಯ್ತು ಅನ್ನೋ ಫೀಲ್ ಬರುತ್ತೆ, ಜೆನ್ಯೂನ್ ಫೀಲ್ ಬರುತ್ತೆ ನಿಜವಾಗ್ಲು ಅಲ್ವಾ. ಬಟ್ ಬಿಡಿ, ಅಲ್ಲ ಅವ್ರಗಳ ಜೊತೆ ಟ್ರಾವೆಲಿಂಗ್ ಮಾಡಿದ್ದು ಆ ದಿನಗಳೇ ನಿಮಗೆ ಒಂದು ಎನರ್ಜಿನ ಕ್ಯಾರಿ ಮಾಡ್ತಿರ್ತಾರೆ. ಬಡಿ ಸರ್, ಅದೊಂದು ನಾನು ವಿನೋದ್ ಸರ್ ಅಲ್ಲಿ ಒಂಚೂರು ಪ್ರೀತಿ ನೋಡಿದೆ. ಓಕೆ ಬೆನ್ ತಟ್ಟೋದು, ಸಪೋರ್ಟ್ ಮಾಡೋದು, ಎಲ್ಲಾ ಕಡೆ ತಿದ್ದೋದು. ವೆರಿ ನೈಸ್ ಸರ್. ಅವ್ರು ಬಿಟ್ರೆ ಯಾರು ಆ ತರ ಪ್ರೀತಿ ಕೊಡಕ್ ಸಾಧ್ಯ. ಏನ್ ಕಲಿಸ್ಕೊಡ್ತು ಬಲರಾಮನ ದಿನಗಳು ಅನಿಲ್ ಸಿದ್ದು ಅವ್ರಿಗೆ? ಸರ್ ನನಗೆ ಚೈತನ್ಯ ಅವ್ರ ಗರಡಿಲಿ ಅದು ಪಳಗಿದ್ದೆ ನಂಗೊಂದು ಅನುಭವ. ಒಂದು ಒಳ್ಳೆ ಬಲಶಾಲಿಯಾಗಿ ನನಗೆ ಮಾಡ್ತು ಸರ್. ಇದು ಎದೆ ತಡ್ಕೊಂಡು ಮೆಂಟಲಿ ಫಿಸಿಕಲಿ ಲೈಕ್ ಮುಂದೆ ಬರೋ ದಿನಗಳು ಹೇಗೆ ಎದುರಿಸ್ಬೇಕು ಸರ್. ಒಬ್ಬ ಮನುಷ್ಯನಿಗೆ ಕಷ್ಟ ಸುಖ ನೋವು ಎಲ್ಲ ಇರುತ್ತೆ, ಎಲ್ಲೋ ಅವ್ನು ಕುಗ್ಗಬಾರ್ದು ಅನ್ನೋದು ಈ ಸಿನಿಮಾ ನಂಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತು ಸರ್. ಜೀವನದಲ್ಲಿ ಕೆಟ್ಟವರು ಬೇಕು, ಒಳ್ಳೆಯವರು ಬೇಕು, ಬಟ್ ನಾವು ಅದನ್ನ ಹೇಗೆ ಆಯ್ಕೆ ಮಾಡ್ಕೊಂಡು ಜರ್ನಿ ಮಾಡ್ತೀವಿ, ಎಲ್ಲಿ ತನಕ ಹೋಗ್ತೀವಿ ಅನ್ನೋದು ನಂಗೆ ಈ ಸಿನಿಮಾ ಹೇಳ್ಕೊಡ್ತು. ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಸರ್. ಏನ್ ಲಾವಿಶ್ ಲೈಫ್ ಕೊಟ್ರು ಗೊತ್ತಾ. ನನ್ನ ಡೇ 1 ಅಲ್ಲಿ ಸಿಲಿಕಾನ್ ಸಿಟಿಲಿ ಸರ್ ಕ್ಯಾರವಾನ್ ನನಗೇನು ಆ ಬೆನಿಫಿಟ್ ಸಿಕ್ತು ಫಸ್ಟ್ ಸಿನಿಮಾದಲ್ಲಿ, ಇಲ್ಲಿವರೆಗೂ ದೇವರ ಆಶೀರ್ವಾದ ಅದೇ ತರ ಬಂದಿದ್ದೀನಿ. ಈ ಸಿನಿಮಾದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಸಿಕ್ತು. ಏನ್ ಭರ್ಜರಿ ಭೋಜನ, ಕಣ್ಣಿಗೆ ಬೇಕಾಗಿರೋದು, ಏನ್ ಎಂಜಾಯ್ ಮಾಡಿದ್ರಿ ಹುಡುಗರೆಲ್ಲ. ಸಿನಿಮಾ ಇದ್ದಾಗ ಶಾರ್ಟ್ ಇದ್ದಾಗ ನಾವು ರೆಡಿ, ಸಿನಿಮಾ ಇಲ್ಲ ಅಂದಾಗ ಫೀಲ್ ಆಗೋದು ಅಯ್ಯೋ ವಿ ಆರ್ ಮಿಸ್ಸಿಂಗ್ ದ ಸೀನ್ಸ್. ಅದಾಗ್ಲೇನೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನ ನಾವು ರಿಮೈಂಡ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿ ಲಾವಿಶ್ ಆಗಿ ಒಂದು ಬಾಲಿವುಡ್ ಲೆವೆಲ್ಗೆ ಅಂದ್ರೆ ತಪ್ಪಾಗಲ್ಲ ಈ ರೆಡ್ ಚಿಲ್ಲಿ ಸಿನಿಮಾಸ್ ಎಲ್ಲ ಹೇಗೆ ಮಾಡ್ತಾರೆ. ಸೊ ಆ ರೀತಿ ನಮ್ಮನ್ನೆಲ್ಲ ಒಂದುಗೂಡಿ ಕ್ಯಾರವನ್ಸ್ 5-6-7-8 ಒಂದೊಂದ್ಸಲ ಏನ್ ಊಟಗಳು, ನಾನ್ ವೆಜ್ ಎಲ್ಲರಿಗೂ ಅಪ್ಪ ಬೇರೆ ಲೆವೆಲ್ ನೋಡ್ಕೊಂಡಿದ್ದಾರೆ. ಮೇಲಾಗಿ ನಿಮ್ಮನ್ನು ನೋಡಿದಾಗ ಅಂದರೆ ಸುಮಾರು ಜನ ಕಲಾವಿದರನ್ನ ನಾನು ಮಾತಾಡಿಸ್ತೀನಿ. ಫಾರ್ ಎಕ್ಸಾಂಪಲ್ ನೀವಾಗಲಿ, ಅರುಣ್ ಆಗಲಿ, ವಸಿಷ್ಠ ಸಿಂಹ ಅವರಾಗಲಿ, ಡಾಲಿ ಧನಂಜಯ ಅವರಾಗಲಿ, ನಾನು ಯಾಕೆ ತುಂಬ ಒಳ್ಳೆ ಮನಸ್ಸಲ್ಲಿ ಕಂಪೇರ್ ಮಾಡ್ತೀನಿ ಅಂತಂದರೆ, ಒಂದಷ್ಟು ಕಲಾವಿದರು ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಭಾಷೆಯಲ್ಲೂ ಸಹ ಹೋಗಿ ಮಾಡಬಲ್ಲ ಒಂದು ಕೆಪಾಸಿಟಿ ಇರುವಂತಹ ವಿಚಾರಗಳು. ಅಂದರೆ ನಿಮ್ಮ ನೋಡೋದು ಅನಿಸುತ್ತೆ, ಬಂದರೆ ಮಾಡಿ, ಅವಕಾಶ ಬಂದರೆ ಖಂಡಿತ ಮಾಡಿ. ಕಲಾವಿದರು ಭಾಷೆನ ಮೀರಿ ಬೆಳೆಯುವಂಥ ಸಾಧ್ಯತೆಗಳು ನಿಮ್ಗೆ ಇರ್ತವೆ, ಆಗಬೇಕು. ಬಲರಾಮನ ದಿನಗಳ ನಂತರ ನಿಮ್ದೆಲ್ಲ ಲೈನಪ್ಸ್ ಹೇಗಿದೆ ಸುಮ್ಮನೆ ರೆಫರೆನ್ಸಿಗೆ? ಸರ್ ಈಗ ಪತ್ತನಾಲ್ ರಾಜ ಅಂತ ಮಾಡ್ತಾ ಇದ್ದೀನಿ. ಸೂಪರ್, ಚೆನ್ನಾಗಿದೆ. ಅದಾದ್ಮೇಲೆ ಇಲ್ಲೇ ನನ್ನ ಅಪ್ಪು ಸರೇ ಕ್ಲಾಪ್ ಮಾಡಿ ಬಿಟ್ಟೋಗಿದ್ದಾರೆ, ಬಟ್ ಇಲ್ಲೇ ಇದ್ದಾರೆ. ಕ್ಲಾಪ್ನ ಫೀಲಿಂಗ್ ಅಲ್ಲಿ ಅಪ್ಪೋಣ ಇದ್ದಾರೆ ಅಲ್ವಾ? ಸೂಪರ್. ಅವ್ರ ಮೆಮೊರಿಗೋಸ್ಕರ ನಾನು ಆ ಸಿನಿಮಾ ಕಂಪ್ಲೀಟ್ ಮಾಡ್ತೀನಿ. ಖಂಡಿತ ಮಾಡಿ. ನಂದು ಧರ್ಮಕೀರ್ತಿ. ಓಕೆ, ಸೂಪರ್. ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ನ ಪವರ್ ಆಲ್ರೆಡಿ ಜನರೇಟ್ ಸ್ಟಾರ್ಟ್ ಆಗಿದೆ, ಅದು ಕಾರ್ಯರೂಪಕ್ಕೆ ಬರಲಿ. ಮತ್ತೆ ನಮ್ದೇ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟಿಂಗ್. ಹೌದಾ? ಗಾಡ್ ಕಿಸಿ ಕ್ರಿಯೇಷನ್. ಸೂಪರ್. ಆಗಸ್ಟ್ಗೆ ಸ್ಟಾರ್ಟ್. ವರಮಹಾಲಕ್ಷ್ಮಿಯ ಸಮಯ, ಬೇರೆ ಥರದ ಆಗಮನ ಆಗಲಿ ನಿಮ್ಮ ಲೈಫಲ್ಲಿ. ಗಾಡ್ ಕಿಸ್ ಯು. ಜೀವನ ನಿಮ್ಮ ಕೊನೆ ಉಸಿರು ತನಕನೂ ದೇವರು ಮುತ್ತು ನಿಮಗೆ ನಿರಂತರ ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಭೇಟಿಯಾಗಿ ಬಹಳ ದಿನ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಧುರವಾದ ಮಾತು, ನಿಮ್ಮ ಜೊತೆ ಇಂಟರ್ವ್ಯೂ. ಗಾಡ್ ಕಿಸ್ ಯು. ಥ್ಯಾಂಕ್ ಯು.